ಭೇದಗಳಿವೆ ಈ ಹೃದಯಕ್ಕೆ, ಎರಡೆರಡು ಭೇದಗಳಿವೆ ಈ ಮನಸ್ಸಿಗೆ. ಇದೆ ಎಲ್ಲರ ಲಕ್ಷಣ ದರ್ಶನ, ಇದೆ ಮನುಜರ ಬಣ್ಣದ ವೇಷ. ಓ ಸೂರ್ಯ ನಿನಗೆ ನಮನ, ಬಾಲಯ್ಯ ಧರೆಗೆ ಅರುಣ. ಈ ಬಂಧ ಮಹಾನಂದ, ಪ್ರತಿದಿನ ಹೊಸ ಹೊಸದು. ಕಣ್ಣೊರೆಸೋ ಅಂಗೈರಲು ವಿಷಾದ ವಿಷ ಇರದು. ನುಡಿದಂತೆ ನಡೆಯದವರು. ಓಕೆ, ರಿಲ್ಯಾಕ್ಸ್. ಈ ರೀತಿ ಹಂತ ಹಂತವಾಗಿ ಇವತ್ತು 5 ಕೌಂಟ್ ಮಾಡಿದ್ದೇವೆ. ನಾಳೆ ಕೂಡ ಇನ್ನೊಂದು ಕೌಂಟ್ ಹೆಚ್ಚಾಗುತ್ತೆ. ಈ ರೀತಿ ದಿನಂಪ್ರತಿಯಾಗಿ ದಿನದಿಂದ ದಿನಕ್ಕೆ ಈ ರೀತಿ ಸೂರ್ಯ ನಮಸ್ಕಾರದಲ್ಲಿ ನಮ್ಮ ದೇಹವನ್ನು ದಂಡಿಸ್ತಾ ಹೋಗಬೇಕು. ಇಲ್ಲಿ ಬೊಜ್ಜು ಇರೋದಿಲ್ಲ, ದೇಹದ ಯಾವುದೇ ಭಾಗದಲ್ಲಿ ಕೊಬ್ಬಿನಾಂಶ ಇರೋದಿಲ್ಲ. ಎಂಥ ಚಳಿ ಇದ್ದಕ್ಕೆ ಕೂಡ 10 ರಿಂದ 12 ರೌಂಡ್ ಸೂರ್ಯ ನಮಸ್ಕಾರ ಮಾಡಿದರೆ ದೇಹ ಸಂಪೂರ್ಣವಾಗಿ ನೀಳವಾಗಿ ಬೆಳೆಯುತ್ತೆ, ಕ್ರಿಯಾಶೀಲತೆ ಬರುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತೆ, ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ, ಮೈಂಡ್ ಕಾನ್ಸಂಟ್ರೇಷನ್ ಆಗುತ್ತೆ. ನಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರ ಮೂಲಕ ಶಾಶ್ವತವಾಗಿ ತಲೆನೋವನ್ನು ನಿವಾರಣೆ ಮಾಡುತ್ತೆ. ಈ ಪ್ರಕಾರದಲ್ಲಿ ಸನ್ ಶಲ್ಯೂಟ್ ಸೂರ್ಯ ನಮಸ್ಕಾರ 10 ಕೌಂಟು, 12 ಕೌಂಟು, 14 ಕೌಂಟು. ಈ ಪ್ರಕಾರದಲ್ಲಿ 3 ವಿಧದ ಸೂರ್ಯ ನಮಸ್ಕಾರವನ್ನ ನಿತ್ಯ ನಿರಂತರವಾಗಿ ಅಭ್ಯಾಸ ಮಾಡೋದ್ರ ಮೂಲಕ ಮಾನಸಿಕ ಏಕಾಗ್ರತೆಯನ್ನು, ಮಾನಸಿಕ ಶಕ್ತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಈ ದಿವಸ ಈ ನಮ್ಮ ತರಗತಿನಲ್ಲಿ ಯೋಗದ ತರಗತಿ ನಡೀತಾ ಇದೆ ಲಿಟ್ಲ್ ಚಾಂಪ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ. ಈ ದಿವಸ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯಾನೇಜರ್ ಅಂತ ಯಶವಂತ್ ಸರ್ ಅವರು ನಮ್ಮ ಯೋಗ ತರಗತಿಯಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ನಮ್ಮ ಮುಂದೆಗೆ ಬಹಳ ಅತ್ಯುತ್ತಮವಾಗಿ ಕ್ರಿಯಾಶೀಲತೆಯಿಂದ ಈ ಒಂದು ಯೋಗ ತರಗತಿಯಲ್ಲಿ ಭಾಗವಹಿಸಿ ಕಲಿತಾ ಇದ್ದಾರೆ. ಓಕೆ, ಈಗ ನಮ್ಮ ತರಗತಿಯ ಮುಂದಿನ ಹಂತ ಯೋಗಾಭ್ಯಾಸಗಳನ್ನ ಮಾಡ್ತಕ್ಕಂಥದ್ದು. ಮೊದಲಿಗೆ ನಿಂತು ಮಾಡುವಂತಹ ಆಸನ. ಸರಿ, ಈ ತರ ತಿರುಗಿ ಸರಿ ಕಡೆಗೆ. ಒಂದನೇದು ವೃಕ್ಷಾಸನ. ನಿಮ್ಮ ಕಾಲನ್ನ ಒಂದು ಕಾಲಿನ ಮೇಲೆ ಇಟ್ಟು ಕೈಯನ್ನ ಈ ತರ ಮೇಲೆತ್ತಿ 1 2 3 4 5 6 7 8 9 10. ರಿಲ್ಯಾಕ್ಸ್. ಹಾಗೇನೆ ಇವತ್ತು ಯೋಗಾಭ್ಯಾಸದಲ್ಲಿ ಎರಡೂ ಬದಿನಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಹೇಗೆ ಅಂದ್ರೆ ಮತ್ತೆ ಈ ತರ ಅಪೋಸಿಟ್ ಕಾಲು, ಕೈಗಳ ಮೇಲೆ ಹೋಗ್ಲಿ. ಮೇಂಟೈನ್ 1 2 3 4 5 6 7 8 9 10. ರಿಲ್ಯಾಕ್ಸ್. ನಾನೇನು ಹೇಳಿದೆ, ನಮ್ಮ ತರಗತಿನಲ್ಲಿ ದಿನಂಪ್ರತಿ 2 ನಿಂತು ಮಾಡುವ ಆಸನ, ಕುಳಿತು ಮಾಡುವ ಆಸನ, ಬೆನ್ನ ಮೇಲೆ ಮಲಗಿ ಮಾಡುವ ಆಸನ, ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನ, ಈ ಪ್ರಕಾರದಲ್ಲಿ ಮಕ್ಕಳಿಗೆ ನಾವು ಅಭ್ಯಾಸವನ್ನು ಮಾಡಿಸ್ತಾ ಮಕ್ಕಳ ಒಂದು ಫ್ಲೆಕ್ಸಿಬಿಲಿಟಿಯನ್ನು ಇಂಪ್ಲಿಮೆಂಟ್ ಮಾಡಿ ಬಾಡಿಯನ್ನು ಬೆಂಡ್ ಆಗುವಂತೆ ಮಾಡ್ತಾ ಹೋಗ್ತೀವಿ. ಮತ್ತೊಂದು ಆಸನ ಮಾಡೋಣ. ಬೆನ್ನಿನಿಂದ ಕೈ ಬರಲಿ, ಪೂರ್ಣ ಬಾಡಿಯನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಬಾಗ್ತಕ್ಕಂಥದ್ದು ಅರ್ಧ ಚಕ್ರಾಸನ. ಉಸಿರನ್ನ ಎಳ್ಕೊಳ್ತಾ ಈಗ ಉಸಿರು ಬಿಟ್ಟು ಹಿಂದಕ್ಕೆ ಬಾಗಿ. ಬ್ಯಾಕ್ ಬೆಂಡ್ 1 2 3 4 5 6 7 8 9 10. ರಿಲ್ಯಾಕ್ಸ್. ಈಗ ಅದಕ್ಕೆ ಅಪೋಸಿಟ್ ಆಗಿ ಮತ್ತೆ ಮುಂದಕ್ಕೆ ಬಾಗಬೇಕು. ಪಾದಾಸ್ತಾಸನ ಸ್ಥಿತಿಯಲ್ಲಿ ಅಪ್ವರ್ಡ್ ಬೋತ್ ಆರ್ಮ್ಸ್. ಎಕ್ಸೇಲ್, ಬೆಂಡ್ ಫಾರ್ವರ್ಡ್. 1 2 3 4 5
6, 7, 8, 9, 10. ರಿಲ್ಯಾಕ್ಸ್. ಕೈಯನ್ನ ಪಕ್ಕದಿಂದ ಕೈ ಬಿಡಿ. Relax your body and mind. Be concentrated your mind. Slowly inhalation and exhalation your both nose. Okay, next to ವಜ್ರಾಸನ ಕುಳಿತು ಮಾಡೋಣ. ಕೆಳಗೆ ಕುಳಿತುಕೊಳ್ಳಿ ಸರ್. ವಜ್ರಾಸನದಲ್ಲಿ ಕುಳಿತು ಮಾಡ್ತಕ್ಕಂಥ ಆಸನ. ನೋಡಿ, ನೇರವಾಗಿ ಅವರು ವಜ್ರಾಸನ ಕುಳಿತುಕೊಂಡಿದ್ದಾರೆ. ಈ ದಿವಸ ಮೊದಲನೇ ದಿನ ಆದಾಗಿ ಕೂಡ ಪ್ರಯತ್ನಶೀಲತೆ ಅನ್ನೋದು ನಮ್ದು ಆಗಬೇಕು ಅಂದಾಗ ಯಾವುದೇ ಆಸನಗಳ ಪ್ರಯತ್ನದಿಂದ ಅದು ನಾವು ಕಲೀಲಿಕ್ಕೆ ಸಾಧ್ಯತೆ ಇದೆ. ವಜ್ರಾಸನ ಸರ್, ಈ ಥರದಲ್ಲಿ ಚಿನ್ಮುದ್ರ. ಈ ಆಸನ, ಪ್ರಾಣಾಯಾಮ, ಮುದ್ರೆಗಳು, ಬಂಧಗಳು, ಕ್ರಿಯೆಗಳು, ಇವು ಯೋಗದ ಭಾಗಗಳು. ಇವುಗಳನ್ನ ಹಂತವಾಗಿ ನಾವು ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ, ನಮ್ಮ ಮೈಂಡ್ ಒಂದು ಕಡೆ ಕಾನ್ಸಂಟ್ರೇಟ್ ಆಗುತ್ತೆ. ಈ ಮುದ್ರೆಗಳನ್ನು ಅಭ್ಯಾಸ ಮಾಡೋದ್ರ ಮೂಲಕ ನಮ್ಮ ದೇಹದ 72,000 ನರನಾಡಿಗಳು ಏನಿವೆ, 72,000 ನರ್ವ್ಸ್, ಆ ಒಂದು ನರನಾಡಿಗಳಿಗೆ ಉತ್ತಮ ರೀತಿಯಾದಂತಹ ಒಂದು ರಕ್ತದ ಸಂಚಲನ ಈ ಮುದ್ರೆಗಳನ್ನು ಅಭ್ಯಾಸ ಮಾಡೋದ್ರಿಂದ ಆಗುತ್ತೆ. ವಜ್ರಾಸನ. ನೆಕ್ಸ್ಟ್ ಉಷ್ಟ್ರಾಸನ. ಸ್ವಲ್ಪ ಎಷ್ಟು ಆಗುತ್ತೆ ಸರ್? ಇವತ್ತು ಅರ್ಧ ಉಷ್ಟ್ರಾಸನ ಮಾಡೋಣ, ನಂತರದಲ್ಲಿ ಮತ್ತೆ ಮಾಡೋಣ. ಕೈ ಹಿಂಬದ ಸೊಂಟದಕ್ಕೆ ಆಸರೆ ತೆಗೆದುಕೊಳ್ಳಿ, ಉಸಿರಾಡ್ಕೊಳ್ಳಿ, ಹಿಂದಕ್ಕೆ ಬಾಗಿ. ಬೆಂಡ್ ಬ್ಯಾಕ್. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಮತ್ತೆ ವಜ್ರಾಸನಕ್ಕೆ ಬನ್ನಿ. ಸರ್ ಇಲ್ಲಿ ಸರ್ ಯೋಗ ಕ್ಲಾಸ್ನಾಗ ಇದನ್ನೇ ಮಾಡ್ತೀನಿ ತಡ್ರಿ ಸರ್. ಮುಂದಿನ ಹಂತದಲ್ಲಿ ಏನ್ ನಾವು ಮಾಡಿದ್ವಿ ಅದೇ ಉಷ್ಟ್ರಾಸನವನ್ನ ಈ ಪೂರ್ಣಾಂತಕ್ಕೆ ಬಾಗುವಂಥದ್ದು. ಮೊದಲು ಈ ತರದಲ್ಲಿ ನಾವು ಒಂದೊಂದೇ ಕೈಗಳನ್ನ ಹಿಮ್ಮಡಿ ಮೇಲೆ ಇಡಬೇಕು. ನಿಧಾನವಾಗಿ ಮಾಡಿ ಸರ್. ಬಂದ್ರೆ ಮತ್ತೆ ನಾಳೆ ಅಭ್ಯಾಸ ಮಾಡುವಂತ್ರಿ. ಇನ್ನೊಂದು ಕೈ ಈ ತರ ಇಟ್ಟು ಹಿಂದಕ್ಕೆ ಬಾಗಬೇಕು. ಈ ತರದಲ್ಲಿ ಉಷ್ಟ್ರಾಸನ ಇರುತ್ತೆ. ಓಕೆ, ರಿಲ್ಯಾಕ್ಸ್. ಇದಕ್ಕೆ ಪೂರಕವಾಗಿ ನಾವು ಶಶಂಕಾಸನ ಮಾಡಬೇಕಾಗುತ್ತೆ ಸರ್. ಈ ತರ ಶಶಂಕಾಸನ ಮಾಡೋದ್ರಿಂದ ಏನಾಗುತ್ತೆ, ಇದು ರೆಸ್ಟೆಡ್ ಆಸನ. ಹೊಟ್ಟೆ ಪೂರ್ಣ ಒಳಗೆ ಹೋಗುತ್ತೆ, ಹಣೆ ಭೂಮಿಗೆ ತಾಗೋದ್ರಿಂದ ಬ್ರೈನ್ಗೆ, ಹೃದಯಕ್ಕೆ ರಕ್ತ ಸಂಚಲನ ಚೆನ್ನಾಗಾಗುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಈ ಆಸನ ಮಾಡೋದ್ರಿಂದ. ಶಶಂಕಾಸನ. ಶಶಂಕ ಅಂದರೆ ಮೊಲ. ಮೊಲದ ಭಂಗಿಯಲ್ಲಿ ವಿಶ್ರಾಮಿಸ್ತಕ್ಕಂಥ ಸ್ಥಿತಿ. ನಾರ್ಮಲ್ ಬ್ರೀದಿಂಗ್. ಓಕೆ, ರಿಲ್ಯಾಕ್ಸ್. ಈಗ ಇದೇ ಸ್ಥಿತಿನಲ್ಲಿ ನಾವು ಒಂದೆರಡು ಪ್ರಾಣಾಯಾಮಗಳನ್ನು ಮಾಡಿ ತರಗತಿನ ಮುಕ್ತಾಯಗೊಳಿಸ್ತೇವೆ. ನಮ್ಮ ಸಮಯ 7 ಗಂಟೆ ಆಗ್ತಾ ಇದೆ. ಈ ರೀತಿ ಎಡಗೈ ಚಿನ್ಮುದ್ರದಲ್ಲಿ, ಬಲಗೈ ನಾಸಿಕ್ ಮುದ್ರದಲ್ಲಿ ಸರ್ ಫಸ್ಟ್ ಅನುಲೋಮ ವಿಲೋಮ ಪ್ರಾಣಾಯಾಮ. ಇವತ್ತು ಪ್ರಾರಂಭದ ದಿನ ಆಗಿರೋದ್ರಿಂದ ಈ ಅನುಲೋಮ ವಿಲೋಮ ಪ್ರಾರಂಭ ಮಾಡುವಾಗ ಒಂದೊಂದೇ ಹೊರಳಿಂದ ಸರ್ ಉಸಿರನ್ನ ವೇಗವಾಗಿ ಹೊರಗೆ ಹಾಕೋಣ, ಆಮೇಲೆ ಅನುಲೋಮ ಮಾಡೋಣ. ರಿಲ್ಯಾಕ್ಸ್. ಅಪೋಸಿಟ್ ಸೈಡ್. ಈಗ ಸರ್ ಎರಡು ಮೂಗಿನ ಒಳಗಿದ್ದ ವೇಗವಾಗಿ. ರಿಲ್ಯಾಕ್ಸ್. ನೋಡಿ, ಈ ರೀತಿಯಲ್ಲಿ ನಾವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದ್ರಿಂದ
ನಮ್ಮ ಶ್ವಾಸನಳಿಕೆಗಳು ಓಪನ್ ಆಗ್ತವೆ, ನಮ್ಮ ಉಸಿರಾಟಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರು ಈ ರೀತಿ ಭಸ್ತ್ರಿಕಾ ಮತ್ತೆ ಬಿಫೋರ್ ಆಗಿ ನಾವು ಪ್ರಾಣಾಯಾಮಗಳ ಮೊದಲು ಮಾಡ್ತಕ್ಕಂಥ ಬ್ರೀತಿಂಗ್ ಎಕ್ಸರ್ಸೈಸ್ ಗಳನ್ನ ಮಾಡೋದ್ರಿಂದ ನಮ್ಮ ಲಂಗ್ಸ್ ಬಹಳ ಸ್ಟ್ರಾಂಗ್ ಆಗುತ್ತೆ. ಉಸಿರಾಟದ ಕ್ರಿಯೆಗೆ ಲಂಗ್ಸ್ ಲೋಬ್ ಶ್ವಾಸನಳಿಕೆ ಅಂತ ಏನ್ ಕರಿತೀವಿ ಅವು ಆಕ್ಟಿವ್ ಆಗ್ತವೆ. ಯಾವುದೇ ನೆಗಡೆ ಮೂಗು ಕಟ್ಟುವಿಕೆಯಿಂದ ದೂರ ಆಗಿ ನೆಗಡೆಗಳು ಬಂದಾಗ ಕೂಡ ಇದನ್ನ ಅಭ್ಯಾಸ ಮಾಡಿದ್ರೆ ಸ್ವಚ್ಛಂದವಾಗಿರ್ತಕ್ಕಂಥ ಉಸಿರಾಟ ನಮ್ದಾಗುತ್ತೆ. ನಮ್ಮ ಲಂಗ್ಸ್ಗೆ ಉತ್ತಮ ಆಕ್ಸಿಜನ್ ಅನ್ನು ಪೂರೈಕೆ ಮಾಡ್ತೇವೆ. ಇನ್ನು ನೆಕ್ಸ್ಟ್ ಅನುಲೋಮ ವಿಲೋಮ ಪ್ರಾಣಾಯಾಮ. Inhale deeply in left nose. Exhale through the right nose. ಈ ಒಂದು ಪ್ರಾಣಾಯಾಮಗಳನ್ನು ಮಾಡುವಾಗ ನಾವು ಮ್ಯೂಸಿಕ್ ಅನ್ನು ಬಳಸ್ತೀವಿ ಮೈಂಡ್ ಕಾನ್ಸಂಟ್ರೇಷನ್ಗೋಸ್ಕರ. ನಾವು ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಸರ್. ಈಗ ಈ ತರದಲ್ಲಿ ಇರ್ತದೆ. ಈ ಪೊಸಿಷನ್ ಅಲ್ಲಿ ಓಂಕಾರ ಅಂದ್ರೆ ಬ್ರೈನ್ಗೆ ವೈಬ್ರೇಷನ್ ಆಗುವಂತ ರೀತಿಯಲ್ಲಿ ನಾವು ಓಂ ಅಂತ ಹೇಳಬೇಕು. ಹೇಗೆ ರಿಲ್ಯಾಕ್ಸ್. ಕೈಯಲ್ಲಿ ಶಾಖವನ್ನು ಕಣ್ಣಿನ ಮೇಲಕ್ಕೆ ಸ್ಪರ್ಶಿಸಿಕೊಳ್ಳಿ. ಓಕೆ, ಎಂಡಿಂಗ್ ಪ್ರೇಯರ್. ಕಮ್ ಟು ದಿ ಸುಖಾಸನ್ ಪೊಸಿಷನ್. ನೇರವಾಗಿ ಬೆನ್ಮೂಳೆ ನೇರ ನಮಸ್ಕಾರ ಮುದ್ರದಲ್ಲಿ. ಈ ರೀತಿ ಯೋಗದ ಪ್ರತಿಯೊಂದು ಹಂತದಲ್ಲಿ ಅಭ್ಯಾಸವನ್ನ ಮಾಡಿದ ನಂತರ ಕೊನೆಯದಾಗಿ ಒಂದು ಮಂತ್ರದೊಂದಿಗೆ ಕೂಡ ಯೋಗದ ತರಗತಿ ಮುಕ್ತಾಯಗೊಳ್ಳುತ್ತದೆ. ಸರ್ವೇ ಜನಃ ಸುಖಿನೋ ಭವಂತು. ಸರ್ವೇ ಜನಃ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.
शान्तिः अन्तरिक्षकं शान्तिः भाववृक्षकं शान्तिः भाववृक्षकं शान्तिः दैववृक्षकं शान्तिः दैववृक्षकं शान्तिः जीववृक्षकं शान्तिः जीववृक्षकं शान्तिः ॐ शान्ति शान्ति शान्तिः ॐ शान्ति शान्ति शान्तिः ಈ ರೀತಿ ಮನಸ್ಸಿನಲ್ಲಿ ತಂದೆ ತಾಯಿಗಳನ್ನು ಗುರುಗಳನ್ನು ನಮ್ಮ ಮನೆ ದೇವರನ್ನ ನೆನೆಸ್ಕೊಳ್ತಾ ಅಂತಿಮ ಹಂತದಲ್ಲಿ ಭಕ್ತಿ ಭಾವನೆಯೊಂದಿಗೆ ಅವರಿಗೆ ಶಿರಾಭಾಗಿಸ್ತಾ ನಮಸ್ಕಾರವನ್ನು ಮಾಡೋಣ. ಯಾವತ್ತೂ ಕೂಡ ಒಳ್ಳೆಯ ಮನಸ್ಸು, ಒಳ್ಳೆಯ ಜೀವನ, ಒಳ್ಳೆಯ ಒಂದು ಸದಾವಕಾಶಗಳು ಸಿಕ್ಕಾಗ ನಮ್ಮ ಆರೋಗ್ಯವನ್ನು ನಾವು ಪಡೆದುಕೊಳ್ಳಿಕ್ಕೆ ಇಂತಹ ಯೋಗ ಕ್ರಿಯೆಗೆ, ದೈಹಿಕ ವ್ಯಾಯಾಮಗಳಿಗೆ ಒಳಗಾಗೋದ್ರ ಮೂಲಕ ಯೋಗಾಸನವನ್ನು ಅಭ್ಯಾಸ ಮಾಡಿದಾಗ ಯೋಗಯುಕ್ತ ರೋಗಮುಕ್ತ ದೇಹ ಆಗಲಿಕ್ಕೆ ಸಂದೇಹನೇ ಇಲ್ಲ. ಓಕೆ, ಸರಿ, ಮೇಲೆ ಹಿಂಗೆ ಚಪ್ಪಳೆ ತಟ್ಟಿ. ಕಣ್ಣಿನ ಮೇಲೆ ಸೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಚಪ್ಪಾಳೆ. 1 2 3 4 5 1 2 3 4 5 1 2 3 4 5 ಸರಿ, ನಿಂತ್ಕೊಳ್ಳಿ ಮುಸ್ಕಿನ ಜೋರಾಗಿ, ಯಾಕಂದ್ರೆ ನಾವು ಥೈರಾಯ್ಡ್ ಗ್ರಂಥಿ ವ್ಯಾಯಾಮ ಆಗ್ತದೆ, ಅದಕ್ಕೂ ಕೂಡ ಕೊನೆಯಾಗಿ ಇದು ಮಾಡ್ತೀವಿ. ಕೈಯನ್ನು ಕೊಡುವಿ, ಮುಂಗೈಗಳನ್ನು ಲೂಸ್ ಬಿಟ್ಟು ಮುಂಗೈ ಕೊಡುವಿ, ಚಪ್ಪಾಳೆ. ಇಲ್ಲಿಗೆ ಕ್ಲಾಸ್ ಮುಗೀತದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಪತಾಂಜಲಿ. ಜೈ ಪತಾಂಜಲಿ.